ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಬೆಳವಾಡಿಯ ಎರಡು ಬೆಳಕುಗಳ ನಡುವೆ ಇದು ಒಂದು ಬೆಳವಾಡಿ ನಿಂತ್ಕೊಳ್ಳೋಂಗೆ ಮಾಡಿದ್ದಕ್ಕೆ ಹರೀಶ್ ಭಟ್ರಿಗೆ ಮತ್ತು ಮಂಜುನಾಥ್ ಅವರಿಗೆ ನಾನು ಉಪಕೃತನಿರ್ತೇನೆ. ಅದು ಬಹುಶಃ ನೆಲದ ಮಹಿಮೆ ಅನಿಸುತ್ತೆ. ಅಷ್ಟು ಚಿಕ್ಕ ಊರು, ಭಾಳ ಕಷ್ಟಪಟ್ಕೊಂಡು ನಾವೆಲ್ಲರೂ ಕಷ್ಟಪಟ್ಕೊಂಡು ಮೇಲೆ ಬಂದವ್ರೆ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಗ್ಯಾರಂಟಿ, ಅದರಲ್ಲೇನು ಮಾತೇ ಇಲ್ಲ. ಆ ಊರಿನಿಂದ ಬೋರೇಗೌಡ ಬೆಂಗಳೂರಿಗೆ ಬಂದ ಪಿಕ್ಚರ್ ನೋಡಿದ ಜ್ಞಾಪಕ. ಒಂದು ಬ್ಯಾಗ್ ಹಿಡ್ಕೊಂಡು 75ನೇ ಇಸ್ವಿ ಆಗಸ್ಟಲ್ಲಿ ಬೆಂಗಳೂರಿಗೆ ಬಂದಾಗ ನನ್ನೂರು ಅಂತ ಯಾರೂ ಇರಲಿಲ್ಲ. ಇವತ್ತು ಇಡೀ ಕರ್ನಾಟಕ ನಂದಾಗಿದೆ. ಗ್ರೀಸ್ನಲ್ಲಿ ಕರೆಸಿ 32 ದೇಶಕ್ಕೆ ನನ್ನಿಂದ ಉಪನ್ಯಾಸ ಕೊಡಿಸೋಷ್ಟು ಮಟ್ಟಿಗೆ ಬೆಳವಾಡಿ ಬೆಳೀತು. ಆಶ್ಚರ್ಯ ಆಗಿದ್ದು ನನಗೆ, ನಮ್ಮೂರಿನಲ್ಲೇ ಹುಟ್ಟಿ ಇಷ್ಟು ವರ್ಷ ಇದ್ದು ಹರೀಶ್ ಭಟ್ರದ ಯಾಕೋ ಮಂಜುನಾಥ್ ಗೊತ್ತಾಗಿದ್ದರು ನನಗೆ. ಮಂಜುನಾಥ್ ಕನ್ನಡ MA ಎಷ್ಟು ಕಷ್ಟಪಟ್ಟರು. ಈಗೆಲ್ಲ ಬಹುಶಃ ಏನು ಯಾರು ತಪ್ಪು ಭಾವಿಸ್ಬಾರ್ದು. PhDಗಳು ಅವೆಲ್ಲ ಎಷ್ಟು ಸುಲಭ ಆಗೋಯ್ತು. ನಿಮ್ಗೆ ಗೈಡ್ ಚೆನ್ನಾಗಿರ್ಬೇಕು, VC ಚೆನ್ನಾಗಿರ್ಬೇಕು, ಎಲ್ಲ ವ್ಯವಸ್ಥೆಗಳಿದ್ದರೆ ನೋಡಿಕೊಂಡ್ರೆ PhDಗಳೆಲ್ಲ ಬಂದು ಹೋಗ್ತಾರೆ ಅಂತ. ಈ ಮಾತ್ರ ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ, ಮಂಜುನಾಥ್ ಹೇಳ್ದಂಗೆ 70 ನನಗೆ 70 ಈ ತಿಂಗಳು ತುಂಬಲ್ಲ, 70ಕ್ಕೆ ಬೀಳುತ್ತೆ. ನಾನು 5 ವರ್ಷಕ್ಕೆ ಮುಂಚೆನೇ PhDಗೆ ಥೀಸಿಸ್ ಮಾಡ್ಕೊಂಡಿದ್ದೆ. ಆದರೆ ಅದನ್ನು ಮಾಡೋಕ್ಕಾಗಲಿಲ್ಲ. ಕೋವಿಡಿಂದ 2 ವರ್ಷ ಹೋಯ್ತು ಬಿಡು ಅಂದ್ಕೊಂಡು ಸುಮ್ಮನಿದ್ದೆ. ಯೂನಿವರ್ಸಿಟಿಯವ್ರು ಓದೋಕ್ಕೆ ಶುರು ಮಾಡಿದರು, ನಿಮ್ದು ಇನ್ನೂ 2 ವರ್ಷದ ಫೀಸ್ ಕೊಟ್ಟಿಲ್ಲ ಅಂತ. ಸರಿ, ಅಲ್ಲಿಂದ ಶುರು ಮಾಡಿಕೊಂಡೆ. ಫೀಸ್ ಕೊಟ್ಟು ಡಿಗ್ರಿ ತೊಗೊಳ್ದೆ ಇರೋದು ಹಿಂಗೆ ಆಡಿ 5 ವರ್ಷದ ನಂತರ ಮೊನ್ನೆ ನನ್ನ ವೈವಾವಸಿ ಆಯಿತು. ವೈವಾವಸಿನಲ್ಲಿ ಅಫ್ಕೋರ್ಸ್ ದೊಡ್ಡವ್ರು ಒಂದು ಕೂಡಲೇ ಈಗ ಹರೀಶ್ ಭಟ್ರು PhD ಮಾಡೋಕ್ಕೆ ಬಂದರೆ ನನ್ನ ಹತ್ರ ಸುಮ್ಮನೆ ಇರ್ತೀನಾ, ನೋಡೋಣ ಅದೇನು ಅಂಥೇಳಿ ಒಂದು ಕೈ ಹಾಕೇ ಹಾಕ್ತೀನಿ. ಒಂದಷ್ಟು ವೈವಾವಸಿನಲ್ಲಿ ಹೇಳಿದ್ರು, ಆಯಿತು. ಬಟ್ ಎನಿವೇ ಐ ಗಾಟ್ ಮೈ PhD. ಅದರಲ್ಲಿ ಮಹಿಳೆಯರಿಗೆ ಸಂತಾನಹೀನತೆ ಕೇಸ್ಗಳಲ್ಲಿ ನಾನು ಪ್ರೆಸೆಂಟ್ ಮಾಡಿದೆ. ಅದೇನಾಗಿತ್ತು ಅಂದರೆ, ಮೊನ್ನೆ ನನಗೆ ಒಂದು ಹೇಳ್ಬಿಡ್ತೀನಿ. ಬೆಳವಾಡಿನಲ್ಲಿ ನಾನು ಬಾವಿ ಒಳಗಡೆ ನಿಂತ್ಕೊಂಡು ನಕ್ಷತ್ರ ಎಣಿಸ್ತಾ ಇದ್ದೆ. ಬೆಂಗಳೂರಿಗೆ ಬಂದ ಮೇಲೆ ಬೆಟ್ಟು ತುದಿ ಮೇಲೆ ನಿಂತ್ಕೊಂಡು ನಕ್ಷತ್ರ ಎಣಿಸೋದು ಕಲಿಸ್ತು ಬೆಂಗಳೂರು. ಬೆಂಗಳೂರು ನನ್ನೂರಲ್ಲ, ಆದರೂ ಬೆಂಗಳೂರು ನನ್ನೂರು ಅಂತ ಹೇಳ್ಕೊಳ್ಳೋಕ್ಕೆ ಮುಜುಗರ ಇಲ್ಲ. ಯಾವುದಾದ್ರು ಒಂದು ಕೃತಿ ಶ್ರೇಷ್ಠ ಕಾವ್ಯ ಆಗಬೇಕಾದ್ರೆ ಅದನ್ನು ಓದಿದವರು ಕೂಡ ಓದಿದವರಂತೆ ಪೋಸ್ ಕೊಡ್ಬೇಕಂತೆ. ಅದು ಓದಿದ್ಯಾ, ರಾಮಾಯಣ ದರ್ಶನ ಓದಿದ್ಯಾ, ಇದು ಓದಿದ್ದೀನಿ, ಗಾಡ್ ಫಾದರ್ ಓದಿದ್ಯಾ, ನಾವು ಹುಡುಗರೆಲ್ಲ ಇದ್ದಾಗ ಓದಿರ್ತಿರ್ಲಿಲ್ಲ, ಓದ್ತಾ ಇದ್ವಿ. ಹಾಗೆ ಈ ಬೆಂಗಳೂರು ಕೂಡ ನನ್ನದಲ್ಲದೆ ಇದ್ರೂ ನಂದು ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗೇನು ಮುಜುಗರ ಇಲ್ಲ. ಆದರೆ ಬೆಂಗಳೂರಿನ ಕೊಡುಗೆ ಅತ್ಯಂತ ದೊಡ್ಡದಿದೆ. ನಾನು ಅಲ್ಲೇ ಉಳ್ಕೊಂಡಿದ್ರೆ ಮೋಟ್ಬಿಡಿ ಸೇರಿಕೊಂಡು ನಾನು ಎಲ್ಲೋ ಗದ್ದೆಲ್ಲಿ ಸಿಗಾಕೊಂಡು ಒದ್ದಾಡಿ ಹೋಗ್ತಾ ಇದ್ದೆ. ನಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕಿಲ್ಲ. ನಮ್ಮ ಅಪ್ಪ ಇಲ್ಲ. ನಮ್ಮ ಅಪ್ಪನ 100ನೇ ವರ್ಷದ್ದು ಮೊನ್ನೆ ಮಂಜುನಾಥ್ ಅವ್ರ ಜೊತೆ ಸೇರಿಕೊಂಡು ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ ಚಿಕ್ಕಮಗಳೂರಿನಲ್ಲಿ. ಅಲ್ಲೂ ಇಷ್ಟೇ ಜನ ದೊಡ್ಡದಾಗಿ ಬಂದಿದ್ದರು. ಅಲ್ಲಿ ನಮ್ಮ ಅಮ್ಮ ಹೇಳ್ಕಳಿಸಿದ್ರು, ನಿಮ್ಮಪ್ಪ ಅದು ಹೇಳ್ಬಿಡ್ತೀನಿ. ಅದು ನಾಗರಾಜ್ ಅವ್ರಿಗೆ ಬಹುಶಃ ನಾಗರಾಜ್ ಅವ್ರಿಗೆ ನಾನೇನು ಹೇಳಬೇಕಾಗಿಲ್ಲ, ಅದೇನು ರಂಗನ ಮುಂದೆ ಸಿಂಗ್ನೆ ಅಂತ ನಾನು ಅವ್ರ ಹತ್ರ ಹೇಳ್ಕೊಳ್ಳೋದೇನಿಲ್ಲ. ನಾಗರಾಜ್ ಚೆನ್ನಾಗಿ ಗೊತ್ತಿದೆ. ನನ್ನ ತಂದೆ RSS ಪ್ರಚಾರಕ್ಕಾಗಿದ್ದರು. ಅತ್ಯಂತ ಕಠಿಣ. ನಮ್ಮ ಅಮ್ಮ ಹೇಳಿದ್ದು, ನೀನು ಇವನ ಜೊತೆ ಬದುಕೋಕ್ಕಾಗಲ್ಲ, ಅವ್ನು ಗೆರೆ ಹಾಕಿ ದಾಟ್ಬೇಡ ಅಂದರೆ ದಾಟ್ಬೇಡ, ಏನಾದ್ರು ಮಾಡಿ ಗುರು ಮಳೆ ಇಲ್ಲದೆ ಇರೋ ಕಡೆ ಬೆಳೆ ಬೆಳೆಯುತ್ತಲ್ಲ ಅಂಥ ಊರು ನೋಡ್ಕೊಂಡ್ಲು. ನಮ್ಮ ಅಮ್ಮಂಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಮ ಅಪ್ಪನ ಕೆಲ್ಸಿಗೆ ಹಾಕ್ಕೊಂಡಿದ್ರೆ ಏನಾಗ್ತಾ ಇತ್ತು. ಅಷ್ಟು ಖಡಕ್ ಮನುಷ್ಯ. ಯಾರೇ ಇರಲಿ, ಎಷ್ಟೇ ದೊಡ್ಡವ್ರಿರಲಿ, ಎಷ್ಟೇ ಘನವಂತ ಆಗಿರಲಿ, ಹೇಳೋದನ್ನು ಖಂಡಿತ ಹೇಳ್ತಾ ಇದ್ರು ಅವರು. ದತ್ತಪೀಠ ಶುರು ಮಾಡಿದರು. ಹಿರೇಮಗಳು ದೇವಸ್ಥಾನ ಮುಚ್ಚೋಗಿತ್ತು, ಅದನ್ನು ಶುರು ಅವರೇ ಮಾಡಿಬಿಟ್ರು ಅಂತಲ್ಲ, ಅವರು ಈ ವಾಸ್ ಒನ್ ಆಫ್ ದ ಫೈಟರ್. ಅಲ್ಲ ರೀ, 60 ಮೈಲಿ ನದಿಲಿ ನಡ್ಕೊಂಡೋಗಿ ಆ ಮಸೀದಿ ಹೊಡೆದು ಬರ್ತಾರ 90ನೇ ಇಸ್ವಿಲಿ. ನಮ್ಮ ಅಪ್ಪಂಗೆ ಹೇಳಿದ್ರೆ, ನಿಂಗೇನಪ್ಪ ಹುಚ್ಚು, ಇಲ್ಲಿಂದ ಹೋಗ್ಬೇಕಾ ನೀನು ಆ ಮಸೀದಿ ಹೊಡಿಯೋಕ್ಕೆ? ಮಸೀದಿ ಹೊಡಿತೀವಿ ಅಂತ ಹೋಗಿರಲಿಲ್ಲ, ಕರಸೇವಕರು ಅಂತ ಹೋದರು. ಆಮೇಲೆ ಪೇಪರಲ್ಲಿ ಬಂತು, ಗುಂಡೇಟ್ ತಿಂದವರಲ್ಲಿ ನಮ್ಮ ಅಪ್ಪನೂ ಒಬ್ಬ ಅಂತ ಹೋಗ್ಬಿಟ್ನಲ್ಲಪ್ಪ ಅಂತ. ಅವ್ರು ಹೋಗ್ಬೇಕಾದ್ರೆ ಹೇಳೋಗಿದ್ರು, ನಾನೇನಾದ್ರು ವಾಪಸ್ ಬರ್ದೇ ಇದ್ದರೆ ನೀವು ಯಾರು ಹೊಳಬೇಕಾಗಿಲ್ಲ. 7 ಜನ ಮಕ್ಕಳು ಬಿಟ್ಬಿಟ್ಟು, ಹೆಣ್ಮಕ್ಳ, ನನ್ನಂತೂ ಇಬ್ಬರು ಬಿಟ್ಬಿಟ್ಟು ಕರಸೇವೆ ಮಾಡೋಕ್ಕೆ ಹೋಗಿ ನಾನು ಹೋದ್ರೆ ನೀವೇನು ಅನ್ಕೋಬೇಡಿ ಅಂದ್ರೆ ನಾವೆಲ್ಲಿಗೆ ಹೋಗ್ಬೇಕು.
ನಾನೇನಾದ್ರು ಬೆಂಗಳೂರಿಗೆ ಬರದೇ ಇದ್ದಿದ್ರೆ ಬಹುಶಃ ನನ್ನ ಚಿಕ್ಕಪ್ಪ ಸಾನಂದ್ ಗಣೇಶ್ ಬಹುಶಃ ಸಂಘದ ಅವ್ರು ಸತ್ತಾಗ ಎಲ್ಲ ಸಾನಂದಮ್ಮ ಇನ್ನಿಲ್ಲ ಅಂತ ಬರೆದ್ರು ಎಲ್ಲ. ಅವರು ಕೇಶಕೃಪದ ತಾಯಿನೇ ಆಗಿದ್ದರು. ಆದರೆ ಅವರಷ್ಟು ದೊಡ್ಡಸ್ತಿಕೆನ ಇನ್ನೂ ಬೆಳೆಸ್ಕೊಳಕ್ಕೆ ಆಗಿಲ್ಲ ನನಗೆ ಒಬ್ಬ ಡಾಕ್ಟ್ರಾಗಿ. ನಾನು ಶುರು ಮಾಡಿದ್ದು RSS, ನಮ್ಮಪ್ಪ RSS, ಚಿಕ್ಕಪ್ಪ RSS. ನನ್ನ ಚಿಂತನೆಗಳು ಕಸ ಹೊಡೆಯೋದಂಗೆ, ಊದ್ಬತ್ತಿ ಹಚ್ಚೋದಂಗೆ, ಫಂಕ್ಷನ್ ಮಾಡೋದಂಗೆ ಅಂತ. ನಾನೇನಾದ್ರು ಇವತ್ತು ಬೆಂಗಳೂರಿನಲ್ಲಿ ಈ ಮಟ್ಟಕ್ಕೆ ಮುಟ್ಟೋಕ್ಕಾಗಿದ್ದರೆ ಅದಕ್ಕೆ ಸಂಘ ಪರಿವಾರ ಕಾರಣ, ನಮ್ಮ ಅಪ್ಪ ಕಾರಣ. ಮುಂದಕ್ಕಿದೆ ಹೇಳ್ತೀನಿ, ಅದನ್ನು ಹೇಳ್ತೀನಿ. ಈಗ ಈ ಮಟ್ಟಿಗೆ ಬರಬೇಕಾದ್ರೆ ನಾನು ನನ್ನ ಸ್ಥಿತಿಯನ್ನು ಬದಲಾಯಿಸ್ಕೊಂಡೆ. ನನ್ನ ಹತ್ರ ಸ್ಟ್ರಾಂಗೆಸ್ಟ್ ಲೆಫ್ಟಿಸ್ಟ್ ಬರ್ತಾರೆ, ಕಾಂಗ್ರೆಸ್ನವ್ರು ಬರ್ತಾರೆ, ಕಮ್ಯುನಿಸ್ಟ್ರು ಬರ್ತಾರೆ, ಎರಡು ಪಕ್ಷದವ್ರು ಬರ್ತಾರೆ, ಬಾಲಪಂಥೀಯರು ಬರ್ತಾರೆ, ಯಾರು ಬರಲ್ಲ, ಮುಸ್ಲಿಮ್ರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ. ಬೋಲೋ ಇಂಕಿ ಮಾಕಿ ಯಾರಿಗ ಹಾಕ್ಬೇಕು ಹೇಳಿ ಡಾಕ್ಟ್ರೆ, ನಮ್ಮನಿಗೆ ಹೊಡೆದಿಗೆ ಬಂದ್ಬಿಡ್ತೀವಿ ಅಂತಾನೆ ಚನ್ನಪಟ್ಟಣದವರು. ನೋಡ್ರಿ ಮೊನ್ನೆ ಯಾರೋ ಹಿಂಗಂದ್ರು ಅಂದರೆ ಅವನು ಯಾರೋ ಗನ್ ಮುನೀರ್ ಬಂದು ನನ್ನ ತಲೆಗೆ ಇಡ್ತಾನೆ, ನನ್ನೂ 2 ಗಂಟೆ ಕಾಯಿಸ್ತೀಯಾ. ಇಂಥ ಪರಿಸ್ಥಿತಿನಲ್ಲಿ ನನ್ನಂಥವನು ಕೇಶಕೃಪದಲ್ಲಿ ನಮ್ಮ ಜಯದೇವ್ ಹೇಳ್ತಾ ಇದ್ರು, ಒಬ್ಬ ನಿಜವಾದ ಸಂಘದ ಕಾರ್ಯಕರ್ತ ಅಂದರೆ ಅವನು ಎಲ್ರಿಗೂ ಬೇಕಾದವನು ಆಗ್ಬೇಕು ಕಣಯ್ಯ. ಅದನ್ನು ನೀನು ನಿಜವಾಗ್ಲೂ ಮಾಡಿದ್ಯಾ, ಬೆಳೆಸ್ಕೊಂತ. ಅದನ್ನು ನಾನು ಖಂಡಿತ ನಡೆಸ್ಕೊಂಬಂದಿದ್ದೀನಿ. ಆದರೆ ನನ್ನ ಮೂಲ ಇದೇನೆ, ಅದನ್ನು ನನ್ನ ಒಮ್ಮುಖ ಎಲ್ಲ ಕಡೆಯಿಂದ ಇದೆ ಅನ್ನೋದು. ಇವತ್ತು ನನಗೆ ಈ ಇಮಾಮ್ ಸಾಬಿಗೂ ಏಕಾದಶಿಗೂ ಏನು ಸಂಬಂಧ ಅಂತ ನಾನು ಯಾಕೆ ಉಪನಿಷತ್ತಿಗೆ ಕರ್ಕೊಂಬಂದ್ರು ಇವ್ರು ಗೊತ್ತಾಗಲಿಲ್ಲ. ಆದರೆ ನಾನು ಭಾಳ ಕಷ್ಟಪಟ್ಕೊಂಡು ಇದೇನಪ್ಪ ಇದು ಅಂತ. ನಮ್ಮೂರಿನವರು ಇಲ್ಲ ಅನ್ನಂಗಿಲ್ಲ. ಮಂಜು ಅಷ್ಟು ಬೇಕಾದವರು ನನ್ನ ಆಟೋಬಯೋಗ್ರಫಿ ಬರೆದ್ರು, ಅದು ಮೋದಿಯವರಿಂದ ಹಿಡಿದು ಆಲ್ಮೋಸ್ಟ್ ನಾನು ಕೊಡದೇ ಇರೋರೇ ಇಲ್ವೇನಪ್ಪ. ದಿವಸ ಒಂದೊಂದು ಫೋಟೋ ಹಾಕ್ತಾನೆ ಇರ್ತೀನಿ. ಅವ್ರಿಗೆ ತಲೆ ಕೆಟ್ಟೋಗಿರ್ಬೇಕು. ಅವ್ರದ್ದು ಬೆಳವಾಡಿ ಮಂಜುನಾಥ್, ಬೆಳವಾಡಿ ರುದ್ರೇಶು. ನಾನು ಬೆಳವಾಡಿ ತಿಟ್ಕೊಳಕ್ಕೆ ಬಿಟ್ಬಿಟ್ಟೆ. ಯಾಕೆಂದ್ರೆ ಅಲ್ಲಿ ಹಳ್ಳಿಗಳೆಲ್ಲ ಇಲ್ಲೆಲ್ಲ ಎಂಥದ್ದು ನಮ್ಮ ಇದಿದಾವಲ್ಲ, ಎಂಥದ್ದು ಕೋವಿಡ್ ಬಂದಾಗ ಬೆಂಗಳೂರು ಸಾಫ್ಟ್ವೇರ್ ಎಲ್ಲ ಬಿಟ್ಟು ಹಳ್ಳಿಗಳಿಗೆ ಹೋಗ್ಬಿಟ್ರಿ, ಇನ್ನೆಲ್ಲ ಇರಲ್ಲ ಅಂತ. ಅವ್ರ ಅಜ್ಜಿ ವಾಪಸ್ ಬಂದೇ ಬರ್ತಾರೆ ಇನ್ನೊಂದು 2 ವರ್ಷಕ್ಕೆ. ಹಳ್ಳಿಗಳು ಅಷ್ಟು ಚೆನ್ನಾಗಿಲ್ಲ ರೀ. ಅದೆಲ್ಲ ಸತ್ಯಜಿತ್ರೆ ಪಿಕ್ಚರಲ್ಲಿ ಮಾತ್ರ. ನನ್ನಂಗೆ ಸಾಯ್ಬೇಕಾದ್ರೆ ಗೊತ್ತಾಗುತ್ತಲ್ಲ ಏನು ಕಷ್ಟ ಅಂತ. ಬೆಂಗಳೂರು ನಮ್ಮ ಪಾಲಿಗೆ ಬಂಗಾರ ನಗರಿ ಆಯಿತು. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ ಉಪನಿಷತ್ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ನಾನು ರಾತ್ರಿ ಮಲಗಿದಾಗ 2:30 ಆಯಿತು. ಸುಮ್ಮನೆ ಇಂಥ ಸಜ್ಜನರ ನಡುವೆ, ಇಂಥ ಪಂಡಿತರ ನಡುವೆ ನಾನೊಬ್ಬ ಅನಾಥನ ಆಗಬಾರ್ದು ಅಂಥೇಳಿ ನಾನು ಕೂತ್ಕೊಂಡು ರಾತ್ರಿ ಎಲ್ಲ ಓದಿದೆ. 2:30 ತನಕ, 2:30, 3 ಆಯಿತು. ನನ್ನ ಮಗ ಏರ್ಪೋರ್ಟ್ಗೆ ಹೋಗ್ಬೇಕಾಯ್ತು. ನನ್ನ ಹೆಂಡತಿ, ಏನ್ರಿ ಇನ್ನೂ ಕೂತ್ಕೊಂಡಿದ್ದೀರಾ, ನಿಮ್ಗೆ ಮುಗಿಯೋದೇ ಅಲ್ವಲ್ಲ, 70 ವರ್ಷ ಆಯಿತು ಇನ್ನೂ ಓದ್ತಾನೆ ಇರ್ತೀರಾ, ಮದುವೆ ಆದ ವಸ್ತ್ರಲ್ಲಂತೂ ಹಂಗೆ ಮಾಡಿ ಹಾಳು ಮಾಡಿದ್ರಿ ನಮ್ಮನ್ನ, ಇನ್ನೂ ಈಗಲೂ ರಾತ್ರಿ ಎಲ್ಲ ಓದ್ತೀರಾ ಅಂತ. ಹಂಗೆ ಮಾಡದೇ ಇದ್ರೆ ಇಲ್ಲಿ ಏನು ಗತಿ ಇರ್ತಾ ಇರಲಿಲ್ಲ. ಕೂತ್ಕೊಂಡು ಓದಿದಾಗ ನನಗೆ ಬಹಳಷ್ಟು ವಿಷಯಗಳು ನನ್ನನ್ನು ಸಮೀಪಕ್ಕೆ ತಗೊಂಬಂತು. ನಾನು ಹೋಮಿಯೋಪತಿ ಹೇಳಿ ಕೇಳಿ ಹೋಮಿಯೋಪತಿಯನ್ನು ಹೀಗಳಿತಾ ಇದ್ದ ಕಾಲ, ಸಂಘ ಅಂದರೆ ಹೀಗಳಿತಾ ಇದ್ದ ಕಾಲ, ಪತ್ರಕರ್ತರು ಅಂದರೆ ಹೀಗಳಿತಾ ಇದ್ದ ಕಾಲ, 50 ವರ್ಷದಿಂದ ಮಾತು ಹೇಳ್ತಾ ಇದ್ದೀನಿ. ಅಲ್ಲಿಂದ ನಾವು ಇವರ ಎಲ್ಲರ ದುರಹಂಕಾರ, ಇವರ ಎಲ್ಲರ ತಾತ್ಸಾರ, ನಮಗಿರೋ ಕೀಳರಿಮೆ, ಅವಾಗ ಯಾರು ಬರ್ತಾ ಇದ್ರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅಪ್ಪ ನಮಗೆ ಗತಿ ಇರ್ತಾ ಇರಲಿಲ್ಲ ಚಿಕ್ಕಮಗಳೂರಲ್ಲಿ. ವಾರಕ್ಕೆ 4 ಜನ ಪ್ರಚಾರಕರು ಊಟಕ್ಕೆ ಬರೋ, ಅವಾಗೆಲ್ಲ ಮನೆಗಳಿಗೆ ಊಟಕ್ಕೆ ಹೋಗ್ತಾ ಇದ್ರು ಪ್ರಚಾರಕರು. ಈಗ ಹೆಂಗೋ ನಂಗೆ ಗೊತ್ತಿಲ್ಲ, ಇತ್ತೀಚೆಗೆ ನಾನು ನೋಡಿ. ಹೋಗ್ತೀರಾ? ಓಕೆ, ಹೋಗ್ತಾ ಇದ್ರು. ನಮ್ಮ ಮನೆ 4 ಜನ ಪ್ರಚಾರಕರು ಬಂದೇವರವರು. ಅವರು ಕೈಲಾಗದಿರೋ ಮಕ್ಕಳನ್ನೆಲ್ಲ ಮನೇಲಿ ಇಟ್ಕೊಂಡು ಓದಿಸೋರು. ನಮ್ಮಮ್ಮ ಶಾಂತಮ್ಮ ಅಂತ ಹೆಸರು, 7 ಜನ ಹೆಣ್ಮಕ್ಳು. ಒಂದು ಇಲ್ಲಿಂದ ಯಾವತ್ತೋ ಹೋಗಿದ್ದೀನಿ ಮನೆಗೆ. ನಮ್ಮ ಮನೇಲಿ 5 ಜನ ಹುಡುಗಿರು ತಲೆಗೆ ಎಣ್ಣೆ ಹಾಕೊಂಡು ಕೂತಿದ್ದಾರೆ. ಇದು ಯಾರಮ್ಮ ಇವರೆಲ್ಲ? ನಿನ್ನ ತಂಗಿ ಫ್ರೆಂಡ್ಸ್ ಕಣೋ. ಮತ್ತು ಏನು ಇವ್ರಿಗೆಲ್ಲ, ಇವರು ಈ ಊರಲ್ಲಿದ್ದಾರೆ ಪಾಪ, ಅವ್ರನ್ನೆಲ್ಲ ಯಾರು ನೋಡ್ಕೊತಾರೆ. ಸರಿ ಹೋಯ್ತು ಬಿಡು, ಇನ್ನು ಮನೆ ಫಸ್ಟ್ ಕ್ಲಾಸ್ ಆಯಿತು. ನೀನು ಹೆಣ್ಣು ಹುಡುಗರಿಗೆಲ್ಲ ಎಣ್ಣೆ ನೀರು ಹಾಕು, ಅಪ್ಪ ಊರಿನವ್ರನ್ನೆಲ್ಲ. ಇದು ನನ್ನನ್ನು ಇವತ್ತು ನಾನೇನಾದರೂ ಈ ಮಟ್ಟಿಗೆ ಬೆಳೆಯೋಕ್ಕೆ ಕಾರಣ ಆಗಿದ್ದಿದ್ರೆ, ನನ್ನ ಯೋಗ್ಯತೆಗೆ ನಾನಿವತ್ತು ನಿಜವಾದ 5 ಸ್ಟಾರ್ ಹೋಟ್ಲ್ ಇಟ್ಕೊಂಡಿರುವಂಥ ಒಂದು ಆಸ್ಪತ್ರೆನೇ ಕಟ್ಟಬೇಕಾಗಿತ್ತು. ಇವತ್ತಿಗೂ 45 ವರ್ಷದಿಂದ ಅದೇ ನನ್ನ ಎ ವಿ ಕೃಷ್ಣಮೂರ್ತಿಗಳು ಎಲ್ಲಿ ಇಟ್ಟಿದ್ದಾರೆ ಅಲ್ಲೇ ಇದ್ದಾರೆ. ನನ್ನನ್ನು ಯಾರೂ ದುಡ್ಡಿಲ್ಲ ಅಂತ ಕಾರಣಕ್ಕೆ ಇದುವರೆಗೂ ನೋಡದೆ ಹೋಗಿದ್ದಾರೆ. ಹೋಗಿಲ್ಲದೆ ಇರೋರು ಇಲ್ವೇ ಇಲ್ವಾ, ಕಾಯೋಕ್ಕಾಗಲ್ಲ ಅಂತ ಹೋಗಿದ್ದಾರೆ. ನಾನು ಆ ಕಮಿಷನರು, ನಾನು ಈ ಮಿನಿಸ್ಟ್ರು. ನಿನ್ನೆ ಕೂಡ ದಿವಸ ಇರುತ್ತೆ, ಅದು ಗೊತ್ತಿರುತ್ತೆ, ಮಂಜುಗೆ ಗೊತ್ತಿರುತ್ತೆ. ಅವರು ಯಾರನ್ನಾರು ಕಳಿಸ್ಬೇಕಾದ್ರೆ ಭಾಳ ಕಷ್ಟಪಟ್ಟು ಕಳಿಸ್ತಾರೆ. ಈ ಕೇಶಕೃಪದಂತ ಈಗೆಲ್ಲ ಹೇಳೋದು ಬಿಟ್ಬಿಟ್ಟಿದ್ದಾರೆ ಇವನ್ ಬಗ್ಗಲ್ಲ ಅಂತ. ಅಷ್ಟು ಪ್ರೆಷರ್ ಇಟ್ಕೊಂಡು ನನ್ನ ಕೈಲಿ ಕೆಲಸ ಮಾಡಿಸ್ತಾರೆ. ಮೊನ್ನೆ ಯಾರೋ ಏನ್ರಿ ನೀವೇನು ಭಾಳ ದೊಡ್ಡ ಡಾಕ್ಟ್ರು ಅಂತ ನೀವು ಬಂದ್ಬಿಟ್ಟಿದ್ಯಾ, ಏನು ನಿಮ್ಮ ಬಗ್ಗೆ ಏನೇನು ಬರೀತಾರೆ ಗೂಗಲಲ್ಲಿ ನೋಡಿದ್ದೀರಾ ಅಂತ. ಏನು ಬರೀತಾರೆ ನೋಡಿ, ನೀವೆಲ್ಲ ಡಾಕ್ಟ್ರ್ ಎಲ್ಲ ಅಂತ ಬರ್ತಾರೆ. ಹೋಗ್ಲಿ ಬಿಡಮ್ಮ, ಹೋಗ್ಲಿ ಆಯಿತು. ಒಂದೇ ಹತ್ರ ಗೂಗಲ್ ಇದೆಯಾ ಫೋನು ಅಂದೆ. ಹ್ಞೂ ಅಂದರು. ಗೂಗಲ್ ಇದೆಯಾ ಅಂದ ಹತ್ರ ಇದೆ.
ತೆಗಿಯಿಂದೆ. ಟಾಪ್ 10 ಕ್ರಿಮಿನಲ್ಸ್ ಆಫ್ ದಿ ವರ್ಲ್ಡ್ ತೆಗಿಯಿಂದೆ. ಓಪನ್ ಮಾಡಿದ್ದು, ನನ್ನ ಹೆಸರಿದೆ ನೋಡು ಒಂದು, ಇರಲಿಲ್ಲ. ಟಾಪ್ 10 ಕ್ರಿಮಿನಲ್ಸ್ ಆಫ್ ದಿ ಇಂಡಿಯಾ ನೋಡು ಒಂದೆ, ನೋಡಿದ್ಲು, ಅದರಲ್ಲೂ ನನ್ನ ಹೆಸರಿಲ್ಲ. ಇವೆರಡರಲ್ಲೂ ಯಾರ ಹೆಸರಿತ್ತು? ಮೋದಿಯವ್ರ ಹೆಸರಿತ್ತು. ಆಶ್ಚರ್ಯ ಆಗುತ್ತೆ ನಿಮಗೆ, ಆಶ್ಚರ್ಯ ಆಗುತ್ತೆ. ಅಂದರೆ ಅವರನ್ನೇ ಬಿಡಲಿಲ್ಲ ಜನ. ಇನ್ನು ಇವನು ಯಾವ ಮಹಾ ಜನ ಯಾರಿಗೂ. ಇವತ್ತಿನ ಪರಿಸ್ಥಿತಿ, ದಿವ್ಸಕ್ಕೆ 150 ಫ್ಯಾಮಿಲೀಸ್ ಇವತ್ತು ನೋಡ್ತೀನಿ. ಗಂಡ ಹೆಂಡತಿ ಇಬ್ಬರು ಬರ್ತಾರೆ, ಹೆಂಡತಿ ಹಿಂಗೆ ಕೂತ್ಕೊತಾಳೆ, ಗಂಡ ಈ ಕಡೆ ತಿರುಗಿ ಕೂತ್ಕೊತಾನೆ. ಅಲ್ಲಿಗೆ ಇನ್ನೇನು 36 ಛತ್ತೀಸೋದು 63 ಇಲ್ವೇ ಇಲ್ಲ. ಅದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಏನಾದ್ರು ತೊಂದರೆ. ಹೋಮಿಯೋಪತಿ ಬಗ್ಗೆ ಯಾಕೆ ಇಷ್ಟು ಮಾತು ಹೇಳಬೇಕಾಯ್ತು ಅಂದರೆ, ಒಬ್ಬ ಹೋಮಿಯೋಪತಿಯನ್ನಾಗಿ 45 ವರ್ಷ ಆಯಿತು ನಾನು ಪ್ರಾಕ್ಟೀಸ್ ಮಾಡ್ತಾ. 45ನೇ ವರ್ಷಕ್ಕೆ ಮಿಥಿಕ್ ಸೊಸೈಟಿಗೆ ಬಂದಿದ್ದೀನಿ. ಅದು ನನ್ನ ಹಾದಿ. ಹೋಮಿಯೋಪತಿನಲ್ಲಿ ಮನುಷ್ಯ ಅಂದರೆ ಯಾರು ಅಂತ ಕೇಳ್ತಾನೆ. ಮೊದಲನೇ ಪ್ರಶ್ನೆ, ಮನುಷ್ಯ ಅಂದರೆ ಯಾರು? ಎಡಗೈಗೊಬ್ಬ ಡಾಕ್ಟ್ರು, ಬಲಗೈಗೊಬ್ಬ, ಮೂಗಿಗೆ 32 ಅಲ್ಲಿಗೆ, ಕೆಳಗಿನಲ್ಲಿಗೆ ಬೇರೆ ಅಂತೆ, ಸೈಡಲ್ಲಿಗೆ ಬೇರೆ ಅಂತೆ. ಮೊನ್ನೆ ಈಗೊಂದು ಹುಡುಗಾದಾಗ ಓಟ್ ಅಶೋಕದಲ್ಲಿ ಫಂಕ್ಷನ್ ನಡೀತು. ಯಾರು ಇಂಟ್ರೊಡ್ಯೂಸ್, ಹಾಯ್ ವಾಟ್ಸ್ ಯುವರ್ ನೇಮ್? ನಾನು ವಾಟ್ ಆರ್ ಡೂಯಿಂಗ್? ಫ್ಯಾರಿ ಓಡಂಟಾಲಜಿಸ್ಟ್ ಅಂತ. ಗೊತ್ತಾಗಲೇ ಇಲ್ಲ, ತಲೆ ಕೆರ್ಕೊಂಡು ಬಾತ್ರೂಮ್ಗೆ ಹೋಗಿ ಎಲ್ಲ ಉಜ್ಕೊಂಡು ಎಲ್ಲ ಮಾಡಿದೆ. ಫೆರಿ ಓಡಂಟಾಲಜಿಸ್ಟ್. ಓಹೋ, ಅಲ್ಲಿನ ಸೈಡಿಗೆ ಡಾಕ್ಟ್ರು, ಅದರಲ್ಲಿ ಪ್ರೊಫೆಸರ್. ಬಾಯಿ ಮುಕ್ಕಳಿಸೋದು ಹೆಂಗೆ ಅಂತ ಹೇಳ್ಕೊಡ್ತಾನೆ, ಓರಲ್ ಹೈಜಿನ್ ಪ್ರೊಫೆಸರು. ನಮ್ಮ ಅಜ್ಜಿ ಹೇಳ್ತಾ ಇದ್ಲು, ಲಿವರ್ ಕೆಟ್ಟಿದೆ ಕಣೋ, ಪಿತ್ತ ಉಂಡಿದೆ, ಜೀರಿಗೆ ಕಷಾಯ ಕುಡಿ ಸರಿ ಹೋಗುತ್ತೆ ಅಂತ ಹೇಳೋಳು. ಅದಕ್ಕೆ ಒಬ್ಬ ಪ್ರೊಫೆಸರ್ ಇವಾಗ. ಅಂದರೆ ಮನುಷ್ಯನನ್ನು ಯಾರೂ ಕೂಡ ಒಂದೇ ಒಂದು ಭಾಗವಾಗಿ ನೋಡಬೇಕು, ಒಂದೇ ಘಟಕವನ್ನಾಗಿ ನೋಡಬೇಕು. ತಂದೆ ತಾಯಿದು ಝೈಗೋಟ್ ಸೇರ್ತಲ್ಲ ತಾಯಿ ಗರ್ಭದಲ್ಲಿ, ಅವತ್ತು ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಒಂದೇ ಒಂದು ಅಣುವಾಗಿದ್ದ. ಅವನು 2 ಆಗಿ 4 ಆಗಿ 40 ಆಗಿ 400 ಆಗಿ 4000 ಆಗಿ 9 ತಿಂಗಳು ಫೀಟಸ್ ಆಗಿ GB ಹರೀಶ್ ಅಂತ ಕರ್ಸ್ಕೋಬೇಕಾದ್ರೆ 25 ವರ್ಷ ಆಯಿತು. ಹರೀಶ್ ಥರ ಯಾರು ಇನ್ನೊಬ್ಬರಿಂದಾನ ಈ ಪ್ರಪಂಚದಲ್ಲಿ? ಅದನ್ನು ನೋಡೋದೇ ಇಲ್ಲ. ಹೋಮಿಯೋಪತಿ ಒಪ್ಕೊಳ್ಳುತ್ತೆ. ಇದನ್ನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ನೆನ್ನೆ ಉಪನಿಷತ್ತು ಓದುವಾಗ ನನಗೆ ಬಂದಿದ್ದು, ನಮ್ಮಲ್ಲಿ ಮ್ಯಾನ್ ಅನ್ನೋ ಪದಕ್ಕೆ ಇದುವರೆಗೂ ಸಾರ್ವಜನಿಕ ಪರಿಪೂರ್ಣ ಉತ್ತರವನ್ನು WHO ಕೂಡ ಕೊಟ್ಟಿಲ್ಲ. ಹೆಲ್ತ್ ಅನ್ನೋ ಪದಕ್ಕೆ ಇದುವರೆಗೂ ಕೊಟ್ಟಿಲ್ಲ. ಸ್ವಾಸ್ಥ್ಯ ಅಂತ ಕರಿಬೇಕು ನಾವು, ನಿಜ ಹೇಳಬೇಕು ಅಂದರೆ. ಹೆಲ್ತ್ ಅನ್ನೋ ಪದಕ್ಕೆ ಕರೆಕ್ಟ್ ಉತ್ತರ ಅವಾಗೇನು ಹೇಳ್ತಾ ಇದ್ರು? ಆಬ್ಸೆನ್ಸ್ ಆಫ್ ಡಿಸೀಸ್ ಇಸ್ ಹೆಲ್ತ್ ಅಂತ ಇದ್ರು. ಈಗ ಫಿಸಿಕಲ್, ಮೆಂಟಲ್, ಫ್ಯಾಮಿಲಿಯಲ್, ಸೋಷಿಯಲ್, ಫಿಲಾಸಫಿಕಲ್ ಏನೇನಿಲ್ಲೋ ಇವೆಲ್ಲದರ ಒಟ್ಟಾರೆ ಪರಿಣಾಮವೇ ಹೆಲ್ತ್ ಅಂತಾರೆ. ಹೆಲ್ತ್ಗೆ 50 ವರ್ಷದಲ್ಲಿ ಇಷ್ಟು ಸರಿ ಬದಲಾಯಿಸಿದ್ರಲ್ರಿ. ಹೋಮಿಯೋಪತಿನಲ್ಲಿ ಮನಸ್ಸು, ದೇಹ, ಬುದ್ಧಿ ಸಾಂಗತ್ಯ ಸಾಮರಸ್ಯದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದನ್ನು ನಮ್ಮಲ್ಲಿ ಒಂದು ಚೈತನ್ಯ ಶಕ್ತಿ, ವೈಟಲ್ ಫೋರ್ಸ್ ಅಂತ ಆಳುತ್ತೆ. ಅದು ಆಟೋಕ್ರಾಟ್. ಅದನ್ನು ಚೈನಾದಲ್ಲಿ ಚಿ ಅಂತಾರೆ, ಭಾರತದಲ್ಲಿ ಪ್ರಾಣ ಅಂತಾರೆ. ಉಪನಿಷತ್ತು ಓದಿದ್ಮೇಲೆ ಗೊತ್ತಾಯಿತು ಬ್ರಹ್ಮನ್, ಆತ್ಮನ್ ಅಂತ ಕರೀತಾರೆ ಅಂತ. ಅದನ್ನು ಹೋಮಿಯೋಪತಿ 200 ವರ್ಷದ ಮುಂಚೆನೇ ಒಪ್ಕೊಳ್ತು. ಉಪನಿಷತ್ತು ಮೊದಲೇ ಹೇಳಿತ್ತು. ನಂದು ಸಿಸ್ಟಮ್, ನಾನು ಜರ್ಮನಿ, ಗ್ರೀಸ್ಗೆಲ್ಲ ಹೋದಾಗ ಅವ್ರು ಹೇಳಿದರು, ನೋ ವಿ ಹ್ಯಾವ್ ಇನ್ವೆಂಟೆಡ್. ಎಸ್, ಅವರು ಶೋಧಿಸಿದ್ರಷ್ಟೇ, ಕಂಡುಹಿಡಿಲಿಲ್ಲ. ಮತ್ತು ಇದೆಲ್ಲಿತ್ತು? ಸ್ಕಂದ ಪುರಾಣದಲ್ಲಿ ಹೇಳ್ತಾನೆ, ಉಷ್ಣಂ ಉಷ್ಣೇನ ಶಮ್ಯತಿ ವಿಷಸ್ಯ ವಿಷಮೌಷಧಂ ಅನ್ನೋದಿತ್ತು. ಈಗ ಹಾವು ಕಡಿದಿದ್ದಕ್ಕೆ ನಿಮಗೆ ಏನು ಔಷಧಿ ಕೊಡ್ತಾರೆ? ಹಾವಿನ ವಿಷಯದಿಂದನೇ ಮಾಡಿದ್ದು ಕೊಡ್ತಾರೆ. ಅದೆಲ್ಲ ಸಿಗ್ತಾ ಇಲ್ವಂತೆ ನಾರ್ತ್ ಕರ್ನಾಟಕದಲ್ಲಿ, ಜನ ಸಾಯ್ತಾ ಇದ್ದಾರೆ ಅಂತ. ಹಾವಿನ ವಿಷಯಕ್ಕೆ ಮೈನ್ಯೂಟೆಸ್ಟ್ ಫಾರ್ಮಲ್ಲಿ ಕೊಟ್ಟಾಗ ಕೆಲಸ ಮಾಡುತ್ತೆ. ಹೋಮಿಯೋಪತಿನೂ ಅಷ್ಟೇ. ಇದನ್ನು ಒಂದು ಸಾದೃಶ್ಯವಾಗಿ ಪ್ರೂವ್ ಮಾಡಿದನು ಹಾನಿಮನ್ನು. ಇದನ್ನು ನಿಮ್ಗೆ ಯಾಕೆ ಕೇಳೋಕೆ ಹೋದೆ ಅಂದರೆ, ಹೋಮಿಯೋಪತಿನಲ್ಲಿ ಈ ಆತ್ಮನ್ ಮತ್ತು ಬ್ರಹ್ಮನ್ ಕಾನ್ಸೆಪ್ಟ್ ಏನಿದೆ ಅದನ್ನು ಒಪ್ಕೊತೀವಿ. ಈಗಿನ ಸೈಂಟಿಸ್ಟ್ಗಳು ಒಪ್ಕೊಳ್ಳೋಕೆ ಶುರು ಮಾಡ್ಯಾರ. ಅಲ್ಲೇನೋ ಒಂದು ಎನರ್ಜಿ ಅಂತ ಇದೆ ಕಣೆ ಆ ಬಾಡಿಲಿ, ವಿಚ್ ಕೀಪ್ಸ್ ದಿ ಹಾರ್ಟ್ ಗೋಯಿಂಗ್, ವಾಟ್ ಕೀಪ್ಸ್ ದಿ, ನೀವೇನೇ ಹೇಳಿ, ಬ್ರೈನು ಅದು ಇದು ಎಲ್ಲ ಹೇಳಿ ಕತೆ, ಇದನ್ನೆಲ್ಲವನ್ನು ನಡೆಸೋವಂಥದ್ದು ಯಾವುದು? ಸೇಮ್ ವೈಟಲ್ ಫೋರ್ಸ್. ನಮ್ಮಲ್ಲಿ ಬ್ರಹ್ಮನ್ ಅಂತೀವಿ, ಆತ್ಮನ್ ಅಂತೀವಿ, ಅದೇ ನಮ್ಮನ್ನೆಲ್ಲ ತೊಗೊಂಡೋಗ್ತಾ ಇರೋದು ಅಂತ. ಭಾಳ ಸಿಂಪಲ್ಲಾಗಿ, ಈಗ ನಮ್ಗೆ ಇಷ್ಟೆಲ್ಲ ನಂಗೆ ಬರಲ್ಲ ಇದೆಲ್ಲ, ಇಷ್ಟೆಲ್ಲ ಓದೋಕ್ಕೆ ಮಾಡೋಕ್ಕೆ, ಇಷ್ಟೊಂದೆಲ್ಲ ಉಪನಿಷತ್ತು, ವೇದ, ಇಷ್ಟೊಂದೆಲ್ಲ ಬಟ್ ಆಚರಣೆಯಲ್ಲಿ ನಾವು ಮಾಡ್ತೀವಿ. ಹೀಗೆ ನಮ್ಮ ರೋಡಲ್ಲಿ ಕಸ ಗುಡಿಸೋಳು ಒಬ್ಬಳು ಅಜ್ಜಿ ಕೂತ್ಕೊಂಡು, ಎಂಥದ್ದು ಅದು ಇದು ಹಾಕ್ಕೊಳ್ತಾ ಇದ್ಲು, ಹೊಗೆ ಸೊಪ್ಪು ಹಾಕೊಂತ ಇದ್ಲು. ಒಬ್ಬ ಸಣ್ಣ ವಯಸ್ಸು ನೋಡಿ ಕೂತ್ಕೊಂಡು ಅವಳ ಹತ್ರ ಅಳ್ತಾ ಇದ್ಲು. ಏನಾಯ್ತಮ್ಮಿ ಅಂದ. ಅದಕ್ಕೆ ಅವಳು ಹೇಳಿದ್ದು, ನನ್ನ ಮಗ ನೆನ್ನೆ ದಿವಸ ವಾಂತಿ ಬೇರೆಯಾಗಿ ಸತ್ತೋಗ್ಬಿಡ್ತು ಕಣವ ಅದು ಕೇಳ್ತಾ ಇದ್ದೀನಿ. ಇವಳು ಹಾಕ್ಕೊಂಡ್ರೆ, ಬಾರಮ್ಮಿ, ಕೊಟ್ಟನವನು ತಗೊಂಡನವನು, ನಿನಗೂ ನನಗೂ ಯಾಕೆ ನಮ್ಮ ಕೆಲಸ ಮಾಡೀನಿ. ವಾಟ್ ಮೋರ್ ಫಿಲಾಸಫಿ ವಾಂಟ್ ಆನ್ ದಿಸ್ ಅರ್ತ್? ಇದಕ್ಕಿಂತ ಫಿಲಾಸಫಿ ಏನ್ರಿ?
ಈ ದೇಶದಲ್ಲಿ ಏನೇನು ಹೇಳಬೇಕೋ ಎಲ್ಲ ಹೇಳಾಗಿದೆ, ಯಾರು ಫಾಲೋ ಮಾಡ್ತಾ ಇಲ್ಲ. ಮೊನ್ನೆ ಒಬ್ಬರು ಸ್ವಾಮಿಗಳು ಬಂದಿದ್ದಾರೆ, ಅವರಿಗೆ ಬಂದು ಕೂಡಲೇ ಅದನ್ನು ಇಟ್ಟು ಹಿಂಗೆ ಹಾಕಿ ಕೂರಿಸಿ ಕರ್ಕೊಂಬಂದ್ರು ಒಳಗಡೆ. ಅವ್ರು ಕೂತ್ಕೊಂಡ್ರು, ಎಲ್ಲರನ್ನೂ ಹೊರಗಡೆ ಕಳಿಸಿದೆ. ಏನು ಸರ್ ಅಂತ, ಸರ್ ಭಾಳ ಆತಂಕ ಸರ್, ಎಂಗ್ಸೈಟಿ. ಸ್ವಾಮಿಗಳಿಗೆ ಯಾಕಪ್ಪ ಆಂಗ್ಸೈಟಿ? ನನ್ನಂತವ್ನಿಗಿದ್ರೆ ಪರವಾಗಿಲ್ಲ, ಯಾಕೆ ಬುದ್ಧಿ ಅಂದೆ. ನಾನು ಒಬ್ಬನೇ ಇದ್ದೆ ಅಲ್ಲೆಲ್ಲೋ ಆ ಕಡೆ ನಾರ್ತ್ ಕರ್ನಾಟಕದಲ್ಲಿ. ಈಗ ನಮ್ಮ 25 ಕಿಲೋಮೀಟರ್ ದೂರದಾಗ ಇನ್ನೊಬ್ಬ ಮಠ ಶುರು ಮಾಡ್ಬಿಟ್ಟವನೇ. ನನ್ನ ಭಕ್ತರಲ್ಲಿ ಅರ್ಧ ಜನ ಆ ಕಡೆಗೆ ಹೋಗ್ತಾ ಇದ್ದಾರೆ. ಅದು ಅಲ್ಲಿ ನಾನು ಅಂದ್ಕೊಂಡು ಪರವಾಗಿಲ್ಲ, ಸ್ವಾಮಿಗಳಿಗೆ ಎಷ್ಟು ಆತಂಕ ಇರಬೇಕಾದ್ರೆ ನನಗೇನು. ನಾನು ಈ ಪ್ರಪಂಚದ ಅತ್ಯಂತ ದೊಡ್ಡ ದೊಡ್ಡ IASಗಳು IPSಗಳು 6 ಜನ ಚೀಫ್ ಮಿನಿಸ್ಟರ್ಗಳು 7 ಜನ ಗವರ್ನರ್ಗಳು ಜೊತೆಗೆ ಎಲ್ಲ ಕಸ ಗುಡಿಸೋರನ್ನ ನೋಡಿದ್ದೀನಿ. ಈ ದೇಶದಲ್ಲಿ ನಡೆಯುವಂಥ ಸಿಂಪಲ್ ಫಿಲಾಸಫಿ, ಆ ಕಸ ಗುಡಿಸೋಳು ಹೇಳಿದ್ಲಲ್ರಿ, ಕೊಟ್ಟೋನು ತಗೊಂಡೋನು ನನಗೂ ನಿನಗೂ ಯಾಕಮ್ಮಿ ಕಸ ಗುಡ್ಸೋಕೆ ಹೋಗಲ್ವಾ ಅಂತ. ಇನ್ನು ಪತ್ರಕರ್ತ ಮೊನ್ನೆ ಸಿಕ್ಕಾಗ ಆತ್ಮನ ಬಗ್ಗೆ ಇದ್ರ ಬಗ್ಗೆ ಅದೆಲ್ಲ ಕಾಸ್ಮಾಸ್, ಇಂಟರ್ ಕನೆಕ್ಷನ್ಸ್ ವಿತ್ ದಿ ಕಾಸ್ಮಾಸ್ ವಿತ್ ಇಂಡಿವಿಜುವಲ್, ಇವೆಲ್ಲ ನಾನು ಇಂಗ್ಲೀಷಲ್ಲಿ ಹೊಡಿವಲ್ಲೇ. ಬಟ್ ಅದು ಏನು ಅಂತ ಗೊತ್ತಾರೆ, ಸಿಂಪಲಾಗಿ ಹೇಳ್ಬಿಟ್ಟ. ಒಂದು ಕುಡಿಕೆ ಒಳಗಡೆ, ಕುಡಿಕೆ ಅಂತ ಯಾವಾಗಂತೀಯ, ಅದ್ರೊಳಗಡೆ ಒಂದಷ್ಟು ಜಾಗ ಇದೆ, ಅದು ನಿನ್ನ ಕುಡಿಕೆ, ಇದು ನನ್ನ ಕುಡಿಕೆ, ಅದು ಕುಡಿಕೆ. ಕುಡಿಕೆನ ಹೊಡೆದು ಬಿಟ್ರೆ ಅದ್ರ ಒಳಗಡೆ ಇರೋ ಜಾಗ ಎಲ್ಲೋಯ್ತಪ್ಪ, ಎಲ್ಲೋಯ್ತು. ಸೇಮ್ ಥಿಂಗ್ ಕಾಸ್ಮಾಸ್ ಜೊತೆ ನಾವೆಲ್ಲರೂ ಆತ್ಮನ್ ಅದ್ರ ಜೊತೆ ಸೇರ್ಕೊಳ್ಳೋವಂಥ ದೊಡ್ಡ ಕಾನ್ಸೆಪ್ಟನ್ನು ಹರೀಶ್ ಭಟ್ರು, ಐ ಥಿಂಕ್ ನಮ್ಮ ಮಂಜುನಾಥ್ ಅವರು, ಹರೀಶ್ ಅವರು, ಇವರೆಲ್ಲರ ನಿವೇದನೆ ಬಹುಶಃ ಇದೇ ಇರುತ್ತೆ. ದ ಫಿಲಾಸಫಿ ಆಫ್ ಆಲ್ ದ ಫಿಲಾಸಫೀಸ್ ಆನ್ ದಿಸ್ ಅರ್ತ್, ನಥಿಂಗ್ ಬಟ್ ಡೂಯಿಂಗ್ ಸೋಷಿಯಲ್ ಗುಡ್. ಸಾಮಾಜಿಕ ಒಳಿತನ್ನೇ ಮಾಡುವುದಾಗಿದೆ. ವೇದ ಹೇಳೋಕ್ಕೆ ಬದನೆಕಾಯಿ ತಿನ್ನೋಕ್ಕೆ ಆಗಬಾರ್ದು. ಸ್ವಾಮಿಗಳೆಲ್ಲ ಪೋಕ್ಸೋ ಕೇಸಲ್ಲಿ ಒಳಗಡೆ ಹೋಗಬಾರ್ದು, ಸ್ವಾಮಿಗಳೆಲ್ಲ ರೇಪ್ ಕೇಸಲ್ಲಿ ಒಳಗಡೆ ಹೋಗಬಾರ್ದು. ಎಲ್ಲ ಸ್ಥಾವಕರು ಉಂಟು, ಜಂಗಮಕ್ಕಿಲ್ಲ ಅಂತಾರೆ. ನನ್ನ ಹತ್ರ ಅವನ ಹತ್ರ ಬೆಂಚ್ ಇದೆ, ನನ್ನ ಹತ್ರ ಹೆಲಿಕಾಪ್ಟರ್ ಬೇಕು ಅಂತಾರೆ ಸ್ವಾಮಿಗಳು. ನಮ್ಮಂಥ ಬಡಪಾಯಿಗಳ ಕತೆ, ಕಾಮನ್ ಮನುಷ್ಯ ಹಳ್ಳಿಯಿಂದ ಬಂದವನು, ಮತ್ತು ನಾನು ಯಾಕೆ ಹೆಲಿಕಾಪ್ಟರ್ ಇಟ್ಕೋಬಾರ್ದು? ಸಿಂಪಲ್ ಆ್ಯಸ್ ದಟ್. ಬಟ್ ಇದೆಲ್ಲದರ ಬಹಳ ಚೆನ್ನಾಗಿ ನಡೆದಿದ್ದೇನು ಅಂದರೆ, ನಾನು ಗ್ರೀಸಲ್ಲಿ ಸುತ್ತಾಡ್ತಾ ಇದ್ದೆ, ನಂಗೆ ಒಂದು ಸ್ವಲ್ಪ ಈ ಆಸೆ. ನನಗೆ ಇನ್ನೊಂದೇನು ಕಷ್ಟ, ಇಲ್ಲಿ ಭಾರತೀಯ ಪರಂಪರೆ ಅಂತ ಇಷ್ಟ ತನಕ ಹೇಳಿದ್ರಲ್ಲ, ನಾನೆಲ್ಲರೂ ಕುವೆಂಪು ಹೇಳ್ಬಿಟ್ರೆ ನಾನು ಒಕ್ಕಲಿಗ ಅಂತಾರೆ, ಬಸವಣ್ಣನ ಬಗ್ಗೆ ಹೇಳ್ಬಿಟ್ರೆ ನಾನು ಲಿಂಗಾಯತ ಅಂತಾರೆ, ರಾಮಾನುಜಾಚಾರ್ಯರ ಬಗ್ಗೆ ಹೇಳ್ಬಿಟ್ರೆ ಬ್ರಾಹ್ಮಣ ಅಂತಾರೆ, ಅಂಬೇಡ್ಕರ್ ಬಗ್ಗೆ ಮಾತಾಡೋದು, ಯಾರ ಬಗ್ಗೆ ಮಾತಾಡೋದು? ಎಲ್ಲ ಸುತ್ತಿದೆ. ಬೆಳಗ್ಗೆ ಒಬ್ಬಳು ನನ್ನ ಲೇಡಿ ಡಾಕ್ಟ್ರು ನನ್ನ ಅಥೆನ್ಸ್ನೆಲ್ಲ ಸುತ್ತಾಕ್ಸಿದ್ಲು. ನನಗೆ ಅರಿಸ್ಟಾಟಲ್ ಜಾಗ ನೋಡಬೇಕು ಅಂತಿತ್ತು, ಅಲ್ಲಿ ಕರ್ಕೊಂಡು ಹೋದ್ಲು. ನಾನು ಸಾಕ್ರೆಟಿಸ್ ಜಾಗ ನೋಡಬೇಕು ಅಂತಿದ್ದೆ, ಅಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ, ಡೆಲ್ಫಿ ಸೊರಾಕಲ್ ಅಂತ. ಅವಳು ಬೆಳಿಗ್ಗೆಯಿಂದ ಸಾಯಂಕಾಲದವರು ನನ್ನ ಜೊತೆ ಇದ್ಲು. ನಾನು ಜೇಬಲ್ಲಿ ಇಲ್ಲಿ ಅಡುಕಲೆಯಿಂದ ಮಾಡಿದ್ದು ಬಿಸಿಬೇಳೆ ಬಾತ್ ಇಟ್ಕೊಂಡಿದ್ದೆ. ಅವಳು ಏನೇನೋ ತಿನ್ಕೊಂಡ್ಲು. ನನ್ನ ಪಾಡಿ ನಾನು ಅಲ್ಲಿ ಹೋಗಿ ಅದೇ ಬೆಸ್ಟ್ ಆಫ್ ದಿ ಬೆಸ್ಟ್ ಅಥೆನ್ಸ್ ಅಲ್ಲಿ ಹೋಟ್ಲಲ್ಲಿ ಊಟ ಮಾಡಿಸಿದ್ಲು, ಮಾಡಿದೆ. ರಾತ್ರಿ ಹೋಗ್ಬೇಕಾದ್ರೆ ಅವ್ನು ಮಾತು ಹೇಳಿದ್ಲು, ಡಾಕ್ ಐ ಬಿನ್ ವಾಚಿಂಗ್ ಯು ಸಿನ್ಸ್ ಮಾರ್ನಿಂಗ್. ನಿನ್ನ ಮಗಳು ಈಗ ತಾನೇ ಮದುವೆ ಮಾಡ್ಕೊಂಡಿದ್ದು, ಅವಳೇನೋ ಫೋನ್ ಮಾಡಿ, ಎಲ್ಲ ಇಂಗ್ಲೀಷಲ್ಲೇ ಇತ್ತು ನಮ್ಮದು ವ್ಯವಹಾರ. ಫೋನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟೆ ಅಲ್ವಾ ನೀನು, ಇದೆಲ್ಲ ಆಗುತ್ತೆ ಕಣಮ್ಮ, ನಿಮ್ಮ ಅತ್ತೆನೂ ಒಂದು ಕಾಲದಲ್ಲಿ ಸೊಸೆ ಆಗಿದ್ದು, ಡೋಂಟ್ ವರಿ, ಇದೆಲ್ಲ ನಡ್ಕೊಂಡು ಹೋಗುತ್ತೆ, ಎಷ್ಟು ಚೆನ್ನಾಗಿ ಹೇಳಿದ್ರಿ, ಇಷ್ಟೆಲ್ಲ ಮಾಡಿದ್ರಿ ಅಲ್ವಾ ಅಂತ. ಹಂಗೆ ನಿನ್ನ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ದೀನಿ. ಐ ಥಿಂಕ್ ವೆನ್ ಐ ಕಮ್ ನೆಕ್ಸ್ಟ್ ಟೈಮ್ ಟು ಇಂಡಿಯಾ ಐ ವಾಂಟ್ ಟು ಬಿಕಮ್ ಎ ಹಿಂದೂ. ನಿಮ್ಮದೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತೀರಾ, ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ. ಚಪ್ಪಾಳೆ ಹೊಡೆದಲ್ಲ ನನ್ನ ಕರ್ಮ ಅಂದರೆ ಅವಳು ಇಲ್ಲಿ ಬಂದು ಅವಳನ್ನ ಯಾವ ಜಾತಿ ಸೇರಿಸೋದು? ಅವ್ಳು ಬರ್ತಾಳಂತ ನೆಕ್ಸ್ಟ್ ಮಂತು, ಅವಳನ್ನ ಯಾವ ಜಾತಿಗೆ ಸೇರಿಸ್ಲಿ, ಅವ್ರದ್ದೇ ಒಂದು ಜಾತಿ ಮಾಡ್ಲಾ? ಸೊ ನಮ್ಮಲ್ಲೆಲ್ಲೋ ಹೇಳೋದೆಲ್ಲ ಈ ಪ್ರಪಂಚದಲ್ಲಿ ಹೇಳಾಗೋಗಿದೆ, ಇನ್ನೇನು ಉಳಿದಿಲ್ಲ ಹೇಳೋದು ನನ್ನ ಪ್ರಕಾರ. ಫಾಲೋ ಮಾಡೋರಿಲ್ಲದೆ, ಫಾಲೋ ಮಾಡದೆ ನಾವಿವತ್ತು ಮತ್ತು ಎಲ್ಲ ಪೊಲಿಟಿಷಿಯನ್ಸ್ಗೂ ಕೂಡ ನಮ್ಮನ್ನು ಆಡ್ತಾ ಇರೋರಿಗೆ ಅವ್ರು ಹೇಳ್ದಂಗೆ ನೋಡಿ, ಸಂಸ್ಕೃತ ಪ್ರಿಂಟ್ ಮಾಡಬೇಕು, ಸರ್ಕಾರಕ್ಕೆ ಹೋಗಿ ಬೇಡ್ಕೋಬೇಕು. ಇವ್ರು ಇಷ್ಟು ದೊಡ್ಡದು 5 ವರ್ಷ ಕಷ್ಟಪಟ್ಟಿದ್ದಾರೆ ಬೆಳವಾಡಿನಲ್ಲಿ. ಜರ್ಮನಿಗೆ ಹೋಗಿ ಬಂದರು, ಅಲ್ಲೆಲ್ಲೋ ಹೋದರು, ಎಲ್ಲೆಲ್ಲಿ ಹುಡುಕಿದ್ದಾರೆ, ತಾಳೆಗರಿ ಅವ್ರ ಮನೇಲಿದ್ದು ತಾಳೆಗರಿ ಹುಡುಕಿದ್ರು, ಇಷ್ಟೆಲ್ಲ ಬರೆದ್ರು. ಇವತ್ತು 9 ಲಕ್ಷ ಖರ್ಚಾಗಿದೆ ಅವ್ರಿಗೆ 2 ಪುಸ್ತಕ ಮಾಡೋಕ್ಕೆ. ಎಲ್ಲಿದೆ ದುಡ್ಡು ಅವ್ರ ಹತ್ರ? 9 ಲಕ್ಷ. ನಾವು ಯಾರ್ದವ್ರು ಕಾಲಿಗೆ ಬೀಳಲೇಬೇಕು. ನಮ್ದನ್ನು ಮಾಡೋಕ್ಕೆ ನಮ್ದು ಈ ಕಷ್ಟ. ಅವ್ರು ಹೇಳ್ದಂಗೆ ಬೇರೆಯವರು ಅಲ್ಲೆಲ್ಲೋ ಅಮೆರಿಕಾದಲ್ಲಿ ನಾನು ಇವತ್ತು ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ಲು, ಎಷ್ಟೇ ಟೈಮ್ ಮುಂದೆ ನಾನು ಇಲ್ಲಿ ಸ್ಯಾನ್ ಹೋಸೆಲ್ಲಿದ್ದೀನಿ ಇದ್ದು. ಅಮೇರಿಕಾಗೆ ಹೋಗೋದೇ ಒಂದು ದೊಡ್ಡ ತಲೆ ನಾವು ಇಲ್ಲಿಯವರೆಲ್ಲ.
ಅದು ಆಯಿತು, ಏನು ಮಾಡೋಕ್ಕಾಗಲ್ಲ. ರಿಸರ್ವೇಷನ್ ಬಂದಮೇಲೆ ನಾವಿಲ್ಲೇನು ಕಸ ಹೊಡೆಯೋಕ್ಕಾಗುತ್ತೆ. ಸೊ ನಮ್ಗೆ ಯಾರ್ಯಾರಿಗೆ ತಾಕತ್ತಿತ್ತೋ ನಾವೆಲ್ಲ ಅಲ್ಲಿಗೆ ಹೋದ್ವಿ. ಈಗೆಲ್ಲ ಎಕ್ಸ್ಪೋರ್ಟ್ ಮಾಡ್ಲಿಗಳೆಲ್ಲ ಹೋಗ್ಬಿಟ್ಟು ಇಂಡಿಯಾ ಬಿಟ್ಟು ನಮ್ಮಂತ ಇಲ್ಲಿ ಉಳ್ಕೊಂಡಿದ್ದೀವಿ. ಇದು ಕೇಳ್ತಾ ಇದ್ದೀರಿ ಅಷ್ಟ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ನಮ್ಮೆಲ್ಲ ಲೋಕಲ್ ಮಾಡ್ಲ್ಗಳು ಇಲ್ಲಿ ಉಳ್ಕೊಂಡ್ವಿ, ಎಕ್ಸ್ಪೋರ್ಟ್ ಮಾಡ್ಲ್ಗಳೆಲ್ಲ ಹೋಗ್ಬಿಟ್ಟು ಊರಿಗೆ ಅವ್ರು ದುಡ್ದು ಇಲ್ಲಿ ಕಳಿಸ್ತಾರೆ. ಉದ್ದೇಶ ಅದೇನಾ? ಓದಿನ ಉದ್ದೇಶ ಅದೇನಾ? ಅಲ್ಲಿ ನೋಡಿ ಇಲ್ಲಿ ಕಕ್ಕೋದು. 98 ತೆಗಿ 99 ತೆಗಿ. ಮನುಷ್ಯರಾಗಿ ಬದುಕ್ತಾ ಇಲ್ಲ. ಇಬ್ಬರು ಈಗಿನ ಪರಿಸ್ಥಿತಿ, ನನ್ನ ಪ್ರಾಬ್ಲಮ್ 150 ಜನ ಮ್ಯಾನೇಜ್ ಮಾಡ್ಬೇಕಾದ್ರೆ 40 ವರ್ಷದಿಂದ ಮಾಡ್ತಾ ಇದ್ದೀನಿ. ಒಂದು 35 ಲಕ್ಷ ಜನ ನೋಡಿದ್ದೀನಿ. ಪ್ರಾಬ್ಲಮ್ಮು ಇಂಟಾಲರೆನ್ಸ್. ಧರ್ಮದ ಬಗ್ಗೆ ಅಲ್ಲ, ಗಂಡ ಹೆಂಡತಿ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ. ಗಂಡ ಎಲ್ಲ ಒಬ್ಳೋಗಿರ್ತಾನೆ, ಗಂಡ ಔಷಧಿ ಥರ ಕಳಿಸಿದ್ರೆ ಹೆಂಡತಿ ಸಾರ್ ಹುಷಾರಾಗಿರಿ, ಕಳ್ಳನ ಮಗ ನಿಮ್ಮನ್ನು ಇಂಪ್ರೆಸ್ ಮಾಡ್ಬಿಟ್ಟು ಚೆನ್ನಾಗಿ ಹೊಡಿತಾನೆ ಸರ್, ಹಿಂಗೆ ಎಲ್ಲರ ಹತ್ರನೂ. ಮನೇಲಿ ಹಿಂಗಿಲ್ಲ ಸರ್ ಇವನು ಅಂತಾಳೆ. ಅವನು ಇನ್ಯಾರೋ ಬರ್ತಾಳೆ, ಐ ಹ್ಯಾವ್ PCOD ಅಂದು. ವಾಟ್ ಯು ಮೀನ್ ಅಂದೆ. ಹೌ ಡು ಯು ಸೈ? ಐ ಗೂಗಲ್ ಡಾಕ್ ಅಂದು. ಇನ್ನು 5 ನಿಮಿಷ ಬಿಟ್ಕೊಂಡು ಇನ್ನೇನೋ ಕೇಳಿದ್ದು, ಐ ಗೂಗಲ್ ಡಾಕ್ ಅಂದು. 5 ನಿಮಿಷದಲ್ಲಿ 7 ಸರಿ ಐ ಗೂಗಲ್ಡ್ ಅಂದು. ನಾನು ಆ ಗೂಗಲ್ ಜೊತೆ ಇರೋ ಟೈಮು ನಿನ್ನ ಗಂಡನ ಜೊತೆ ಇದ್ದರೆ ಮಕ್ಕಳೇ ಆಗೋಗಿರೋ ಇಷ್ಟೊತ್ತಿಗೆ. ಅಲ್ಲಿ ಬಂದಿದ್ದೀವಿ ನಾವು. ತಂತ್ರಜ್ಞಾನದ ಇಷ್ಟೊಂದು ಗುಲಾಮರಾಗದ. ವೈಯಕ್ತಿಕ ಅಂತರ್ಗತ ಸಂಬಂಧಗಳು ಪೂರ್ತಿ ಹಾಳಾಗೋಗಿವೆ. ಕೆಟ್ಟ ಕೆರಾಡ್ದು. ಮೊನ್ನೆ ಬೋಯಿಂಗ್ ಕಂಪ್ನಿಲಿ ಯಾರೋ ಒಬ್ಬ ಕೆಲಸ ಮಾಡೋದು ಬಂದಿಯಾನೆ. ಮನೇಲಿ ಗಂಡ ಹೆಂಡತಿ 2 ಹೆಣ್ಮಕ್ಳು, 5 ರೂಮ್ ಇದೆ, 4 ರೂಮಲ್ಲಿ 4 ಜನ ಇದ್ದಾರೆ. ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಾನು ಬಹುಶಃ ಸಮಯನ ಜಾಸ್ತಿ ತೊಗೊಂಡೆ. ಏನು ಎಲ್ಲೋ ಮಾತಾಡಬೇಕಾಗಿದ್ದು ಉಪನಿಷತ್ ಅಂತ ನಾನು ಹೇಳಿದ್ನಲ್ಲ, 2:30 ತನಕ ಓದಿದ್ದೀನಿ, ನೋಟ್ಸ್ ಬೇರೆ ಮಾಡ್ಕೊಂಡಿದ್ದೀನಿ. 2 ನಿಮಿಷ ಅದ್ರ ಬಗ್ಗೆ ಹೇಳಿ ಮುಗಿಸ್ಬಿಡ್ತೀನಿ. ಹತ್ತಿರ ಕುಳಿತುಕೊಳ್ಳುವುದು ಮತ್ತು ಆತ್ಮೀಯರಿಂದ ಬೋಧನೆ ಪಡೆಯುವುದನ್ನ ಉಪನಿಷತ್ ಅಂತ ಕರೀತಾರಂತೆ. ನಂಗೆ ಗೊತ್ತಿರಲಿಲ್ಲ ಇದು. ಆನೆಸ್ಟಾಗಿ ಹೇಳ್ತೀನಿ. ನಿಮ್ಮ ಮುಂದೆ ಸಬ್ಮಿಟ್ ಮಾಡೋದು ನನಗೆ ಎಷ್ಟು ಗೊತ್ತು ಅಂತ ಗೊತ್ತು, ಎಷ್ಟು ಗೊತ್ತಿಲ್ಲ ಅಂತಲೂ ಗೊತ್ತು. ಆ ಗೊತ್ತಿಲ್ಲ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಷ್ಟೇ ಹೇಳೋದು. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಹೋಗುವುದೇ ಉಪನಿಷತ್ತಿನ ಸಾರ ಅಂತ ಅಲ್ಲೆಲ್ಲೋ ಬರೆದಿದ್ದಾರೆ. ಇನ್ನೂ ಒಬ್ಬ ಮಹಾನುಭಾವ ಬರೆದಿದ್ದಾನೆ, ನಮ್ಮಲ್ಲಿ ಎಷ್ಟೋ ಜನ ಕತ್ತಲೆಯಿಂದ ಕತ್ತಲೆಗೆ ಹೋಗೋರ ಸಂಖ್ಯೆ ಈ ನಡುವೆ ಜಾಸ್ತಿ ಆಗ್ತಾ ಇದೆ, ಕತ್ತಲೆಯಿಂದ ಬೆಳಕಿನ ಎಡೆಗೆ ಹೋಗೋರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಬೆಳಕಿನಿಂದ ಕತ್ತಲೆ ಕಡೆಗೂ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನನಗೆ ಸಂತೋಷ ಅಂದರೆ ನಿಮ್ಮನ್ನೆಲ್ಲ ಬೆಳಕಿನಿಂದ ಬೆಳಕಿನೆಡೆಗೆ ತೊಗೊಂಡು ಹೋಗುವಂಥ ಕೆಲಸವನ್ನು ಹರೀಶ್ ಭಟ್ರು ಮಾಡ್ತಾ ಇದ್ದಾರೆ. ಅದು ನನಗೆ ಬಹಳ ಸಂತೋಷವನ್ನು ಕೊಟ್ಟಂಥದ್ದು. 108 ಉಪನಿಷತ್ತಿದೆ ಅಂತಾರೆ. 10 ಈಶಾ, ಕೇನ, ಕಟ, ಪ್ರಶ್ನ, ಮಂಡುಕ, ಮಾಂಡುಕ್ಯ, ತೈತಿರಿಯ, ಐತರೇಯ, ಚಾಂದುಕ್ಯ, ಬುರದ, ಇವೆಲ್ಲ ಒಂದೊಂದೂ ಅದಕ್ಕೆ ಹೇಳ್ತಾ ಹೋದರೆ ಐ ಥಿಂಕ್ ಆಮೇಲೆ ನಾನು ಹರೀಶ್ ಥರ ಆಗ್ಬಿಟ್ರೆ ಕಷ್ಟ. ಆಮೇಲೆ ನಾನು ಎಲ್ಲಿ ಛಂದಸ್ಸು ಗಿಂದಸ್ಸು ಇವೆಲ್ಲ ಏನು ಗೊತ್ತಾಗಲ್ಲ. ನಾನೊಬ್ಬ ಆರ್ಡಿನರಿ ಹಳ್ಳಿ ಹುಡುಗ. ಅದು ಖಂಡಿತ ಒಬ್ಬ ಕಾನದ ಕುಸುಮ ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದು. ಬೆಳವಾಡಿನಲ್ಲಿ ಮಂಜುನಾಥ್ ಈ ಮಟ್ಟಕ್ಕೆ ಹೋಗಿದ್ದು, ಬೆಳವಾಡಿನಲ್ಲಿ ಹರೀಶ್ ಭಟ್ರು. ನನ್ನ ಇವನು ಕಾಣಿಸ್ತಾ ಇದ್ದಾನೆ, ನಮ್ಮ ಕ್ಲಾಸ್ಮೇಟ್ ರವಿ ಕಾಣಿಸ್ತಾ ಇದ್ದಾನೆ. ಅಲ್ಲಿ ಬೆಳವಾಡಿಯವರೆಲ್ಲ ವಿಶಿಷ್ಟರೇ ಎಲ್ಲ, ಒಬ್ರಿಗಿಂತ ಒಬ್ಬರು. ಥ್ಯಾಂಕ್ ಯು. ನೀವು ಇದ್ದೀರಾ? ಗ್ರೇಟ್. ಇನ್ನು ಎಲ್ಲ ನನ್ನ ಊರಿನ ತಾಯಿನೆಲ್ಲದ ಎಲ್ಲ ಬಂಧುಗಳಿಗೆ ನನ್ನ ಸಸ್ನೇಹ ನಮಸ್ಕಾರಗಳು. ನೀವೆಲ್ಲ ಅವತ್ತು ನನ್ನ ಊರು ಬಿಟ್ಟು ಕಳಿಸ್ತಾ ಇದ್ರೆ ನಾನು ಹಿಂಗೆ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು. ಸತ್ಯನಿಷ್ಠೆ, ಸ್ವತಂತ್ರ ವಿಚಾರ ಪ್ರವೃತ್ತಿ, ತ್ಯಾಗ, ಸೃಷ್ಟಿಯ ಕಾರಣ, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ನಂಗದು ಗೊತ್ತಿಲ್ಲ. ನಮ್ಮಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೀವಿ. ಈ ಮೋಕ್ಷ, ಸಮಾಧಿ, ಮುಕ್ತಿ ಇವೆಲ್ಲ ನಿಮಗೆ ಸೇರಿದ್ದೇನೆ. ಐ ಡೋಂಟ್ ಥಿಂಕ್ ಇನ್ಯಾರಾದರೂ ಹೇಳ್ದಂಗೆ ನಾವು ಬದುಕೋಕ್ಕಾಗುತ್ತೋ ಇಲ್ವೋ. ಸುಖ ದುಃಖ, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಬಂದಿದ್ದೀವಿ, ಇದೆಲ್ಲ ನಮಗೆ ಗೊತ್ತಾಗಲ್ಲ. ಉಪನಿಷತ್ತುಗಳಲ್ಲಿ ನಮ್ಮಲ್ಲಿ ಅದೇನೋ ಸ್ತ್ರೀ ಅಲ್ಲ ಅಂತ ಹೇಳ್ತೀವಿ, ಆದರೆ ಸ್ತ್ರೀಯರಿಗೆ ಸಿಕ್ಕಿರುವಂಥ ಗೌರವ ಇದೆಯಲ್ಲ, ಆ ಯಾಜ್ಞವಲ್ಕ್ಯ ಮೈತ್ರೇಯಿ ಸಂವಾದ ಇದೆಯಲ್ಲ, ಐ ಥಿಂಕ್ ಅದು ದಟ್ ಶೇಸ್ ನಾವು ಹೆಂಗಸರಿಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅನ್ನೋದನ್ನು ತೋರಿಸುತ್ತೆ. ತತ್ವವಿವೇಚನೆ, ಭಾವಬಂಧನ. ನಾನು ಹೇಳ್ತೀನಿ, ಬದುಕಿರೋ ತನಕ ಚೆನ್ನಾಗಿರಿ. ಸಾಧ್ಯ ಆದರೆ 4 ಜನಕ್ಕೆ ನೀರು ಕೊಡಿ, ಕಷ್ಟದಲ್ಲಿರೋರಿಗೆ ಒಂಚೂರು ಹೆಲ್ಪ್ ಮಾಡಿ. ಚಾರಿಟಿ ಡ್ಯೂರಿಂಗ್ ಹೆಲ್ತ್ ಈಸ್ ಗೋಲ್ಡ್, ಚಾರಿಟಿ ಡ್ಯೂರಿಂಗ್ ಸಿಕ್ನೆಸ್ ಈಸ್ ಸಿಲ್ವರ್, ಚಾರಿಟಿ ಆಫ್ಟರ್ ಡೆತ್, ಸತ್ತೋದ್ಮೇಲೆ ನಮ್ಮ ಅಪ್ಪನ ಮಾಡಿದ್ವಲ್ಲ ಮೊನ್ನೆ, ಅದು ಇಟ್ ಈಸ್ ಬ್ರಾನ್ಸ್.
ಸೊ ಸತ್ ಮೇಲೆ ನಮ್ಮಪ್ಪ ಹಂಗಿದ್ದ, ನನ್ನ ಗಂಡ ಹಿಂಗಿದ್ದ, ಬದುಕಿರುವಾಗ ಚೆನ್ನಾಗಿ ನೋಡ್ಕೊಳ್ಳಿ ಗಂಡಂದ್ರನ್ನ, ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾಗೆ ಗಂಡಂದ್ರು ನಿಮ್ಮ ಹೆಂಡ್ತಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವರು ನಿಮಗೋಸ್ಕರ ಇಡೀ ಜೀವನ ಎಲ್ಲ. ನನ್ನ ಇನ್ನೆಲ್ಲ ಓದ್ತಾ ಇದ್ದೆ, ಅವರು ಯಾಕೆ ಎಲ್ಲೇ ಹೋದ್ರು ಗಂಡಸು ಬೇರೆಯವ್ರ ಹೆಂಡ್ತಿರ್ ನೋಡ್ತಾರೆ ಅಂತ. ಇಲ್ಲ, ಅವ್ರು ಹಂಗೆ ಮಾಡ್ತಾ ಇಲ್ಲ, ಅವರು ತಮ್ಮ ತಪ್ಪುಗಳನ್ನೇ ಹುಡುಕಿ ಸಾಕಾಗಿದೆ, ಅದಕ್ಕೆ ಬೇರೆಯವ್ರ ತಪ್ಪನ್ನು ನೋಡ್ತಾ ಇದ್ದಾರೆ. ನಮಸ್ಕಾರ. ತಮ್ಮ ತಿಳಿ ಹಾಸ್ಯದಿಂದ ನಮ್ಮನ್ನೆಲ್ಲ ಕುರಿತು ಮಾತಾಡಿದಂಥ ನಾಡೋಜ ಶ್ರೀ BT ರುದ್ರೇಶ್ ಅವರಿಗೆ ಧನ್ಯವಾದಗಳು. ಈಗ ದಿ ಮಿಥಿಕ್ ಸೊಸೈಟಿ ಹಾಗೂ ಋಷಶೃಂಗ ಪ್ರತಿಷ್ಠಾನದ ವತಿಯಿಂದ ಅವರಿಗೆ ಒಂದು ಕಿರುಕಾಣಿಕೆ. ಅವ್ರನ್ನ ಸನ್ಮಾನಿಸೋದಕ್ಕೊಂದು ಕಾರಣ ಇದೆ. ಇದುವರೆಗೆ 3000 ದಂಪತಿಗಳಿಗೆ, ಸಂತಾನಹೀನರಿಗೆ ಅವರಿಗೆ ಫಲ ಉಂಟಾಗುವಂತೆ ಮಾಡಿದಂಥ ವಿಶ್ವ ದಾಖಲೆ ಡಾಕ್ಟರ್ BT ರುದ್ರೇಶ್. ಹಂಪಿ ವಿಶ್ವವಿದ್ಯಾಲಯ ತನ್ನ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿಗೆ ನಾಡೋಜ ಕೊಟ್ಟಂಥದ್ದು BT ರುದ್ರೇಶ್ ಅವರು. ಇತ್ತೀಚೆಗೆ ಸಂತಾನಹೀನತೆಯಲ್ಲಿ ಪುರುಷರು ಮತ್ತು ಮಹಿಳೆಯರ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಎನ್ನುವಂಥ ವಿಷಯದಲ್ಲಿ PhD ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಗೌರವ. ಇದು ವಜನ್ ಮುಗಿಸಿಬಿಡಿ ಸರ್. ಮುಂದೆ ಬನ್ನಿ ಸರ್. ಬರಲಿಲ್ಲ ಮಂಜು. ಇವೇ ತಗೋಬೇಕು. ತೊಳಿ ಮಂಜು. ಕಾರ್ಯಕ್ರಮ ಮುಂದುವರೆದ ಭಾಗದಲ್ಲಿ ಗುರು ನಮನ, ಆನ್ಲೈನ್ ವೇದ ವಿದ್ಯಾರ್ಥಿಗಳಿಂದ ಗ್ರಂಥಕರ್ತೃಗಳಿಗೆ ಗೌರವ ಸಮರ್ಪಣೆ. ಸಭೆಯ ಅಧ್ಯಕ್ಷರಲ್ಲಿ ವಿನಂತಿ. ಆನ್ಲೈನ್ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಡಾಕ್ಟರ್ ಬೆಳವಾಡಿ ಹರೀಶ್ ಭಟ್ಟರಿಗೆ ಈ ಒಂದು ಕಾಣಿಕೆಯನ್ನು ಸಮರ್ಪಿಸಬೇಕಾಗಿ ವಿನಂತಿ. ಈಗ ವಸಂತ ಭಾರದ್ವಾಜ್ ಧನ್ಯವಾದಗಳು. ಈಗ ಉಪನ್ಯಾಸ ಶ್ರೀ ಕವಿನ